ನನಗೆ ಸಿಕ್ಕಿದ್ದ ಪೆನ್ ಡ್ರೈವ್ ಅನ್ನು ಅರಕಲಗೂಡು ಶಾಸಕ ಮಂಜು ಅವರಿಗೆ ನಾನು ಕೊಟ್ಟಿದ್ದೆ ಅಂತ ನವೀನ್ ಗೌಡ ಹೇಳಿದ್ದಕ್ಕೆ ಈಗ ಶಾಸಕ ಎ ಮಂಜು ತಿರುಗೇಟು ಕೊಟ್ಟಿದ್ದಾರೆ. ನವೀನ್ ಗೌಡ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನನಗೆ ಆ ಪೆನ್ ಡ್ರೈವನ್ನು ಆತ ಕೊಟ್ಟೂ ಇಲ್ಲ. ಏಪ್ರಿಲ್ 21ನೇ ತಾರೀಕು ನಾನು ಅಲ್ಲಿ ಹೋಗಿದ್ದೆ ಮದುವೆಗೆ. ನಿಜ, ಮದುವೆನಲ್ಲಿ ನೂರಾರು ಜನರನ್ನು ಮಾತನಾಡಿಸಿದ್ದೀನಿ. ಶಾಸಕರು ಸಹಜವಾಗಿ ಎಲ್ಲ ಬಂದು ಮಾತಾಡಿಸ್ತಾರೆ. ಅದರಲ್ಲಿ ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ಇವನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಮಾನನಷ್ಟ ಮೊಕದ್ದಮೆ ದಾಖಲಿಸ್ತೀನಿ ಅಂತ ಎ ಮಂಜು ಅವರು ಗುಡುಗಿದ್ದಾರೆ. ಯಾಕೆಂತಂದರೆ ಪ್ರಕರಣ ಈಗ ಎಲ್ಲೋ ಹೋಗಿ ಯಾರ ಕುತ್ತಿಗೆಗೋ ಸುತ್ಕೋತಾ ಇದೆ. ಇಷ್ಟು ದಿನ ಮಂಜು ಅವರ ಹೆಸರು ಈ ಪ್ರಕರಣದಲ್ಲಿ ಕೇಳಿಬಂದೇ ಇರಲಿಲ್ಲ. ಒಂದು ಕಡೆ ಪ್ರೀತಮ್ ಗೌಡ, ಮತ್ತೊಂದು ಕಡೆ ಎ ಮಂಜು JDS, ಪ್ರೀತಮ್ ಗೌಡ BJP. ಸೊ ಇವ್ರುಗಳೇ ಮಾಡಿದ್ದಾರೆ ಅಂತ ಬಿಂಬಿಸುವ ಪ್ರಯತ್ನನ ಗೊತ್ತಿಲ್ಲ. ಆ ಪ್ರಯತ್ನಗಳಾಗಿದ್ದರೂ ಆಗಿರಬಹುದು. ಯಾಕೆಂದರೆ BJP ಮತ್ತು JDS ಅವರು ಸೇರಿಕೊಂಡು ನೇರವಾಗಿ ಈ ಪ್ರಕರಣದ ಹಿಂದೆ DK ಶಿವಕುಮಾರ ಇದೆ ಅಂತ ಆರೋಪ ಮಾಡಿದರು. ಈಗ ಪ್ರಕರಣ ಅವ್ರಿಗೆ ಸುತ್ಕೋತಾ ಇದೆಯಾ ಅಂತ ಏನು ಅಂತ ನನಗೆ ಗೊತ್ತಿಲ್ಲ. ಇದರಲ್ಲಿ ಏನೋ ಹಿಂದೆ ಪಿತೂರು ಇದೆ. ಕೂಡಲೇ ಅವನ್ನ ಬಂಧಿಸಿ ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ಈ ತರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಯಾವನು ಮಾಡಬಾರ್ದು. 100% ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನನ್ನ ನೋಡಕ್ಕೆ ಯಾರು ಕಳ್ಸಿದ, ನನ್ನ ನೋಡೋಕ್ಕೆ ಕಾರಣ ಏನು, ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ. ದೇವೇಗೌಡರು ಮನೆಗೆ ಇದು ತಂದು ಹಾಕೋದು, ಆ ರೀತಿ ಮಾಡ್ತಕ್ಕಂಥದ್ದನ್ನು ಮಾಡಿರ್ಬೋದು ಅಂತ ನನ್ನ ಭಾವನೆ. ಈ ನೀಚತನಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ. ನನ್ನ ಒತ್ತಾಯ. ಒಂದು ಕಡೆ ಈ ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣದಲ್ಲಿ ಎ ಮಂಜು ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಪ್ರೀತಮ್ ಗೌಡ್ರ ಆಪ್ತರ ಬಂಧನ ಆಗಿದೆ. ಇದನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕಾಂಗ್ರೆಸ್ನಿಂದ ಸಂಪೂರ್ಣ ಸೇಫ್ ಗೇಮ್ನ ಪ್ಲಾನ್. ಜನರೇ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ನಾವ್ಯಾಕೆ ಮಾತನಾಡಬೇಕು ಈ ಪ್ರಕರಣದ ಬಗ್ಗೆ? ಎ ಮಂಜು ಕಾರಣಕ್ಕೆ JDS ಕಡೆಗೆ, ಪ್ರೀತಮ್ ಗೌಡ ಕಾರಣಕ್ಕೆ BJP ಕಡೆಗೆ ಬೊಟ್ಟನ್ನ ಮಾಡಿ ಮಧ್ಯೆ ನಾವು ಮಾತನಾಡುವ ಬದಲು ಕಾದು ನೋಡುವ ತಂತ್ರವನ್ನು ಅನುಸರಿಸಬೇಕು. ಈ ಮೂಲಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಬೇಕು ಅನ್ನುವಂತಹ ತಂತ್ರಕ್ಕೆ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ. ಕಾದು ನೋಡುವ ತಂತ್ರಕ್ಕೆ ಈಗ ಕಾಂಗ್ರೆಸ್ ಶರಣಾಗಿರುವಂಥದ್ದು ನೋಡಿ. BJP ಮತ್ತು JDSನ ನಾಯಕರುಗಳು ಹೇಳ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡ್ತಾ ಇದೆ, SIT ಒಂದೇ ಹಾದಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದೆ ಅಂತೇಳಿ. ಈ ನಡುವೆ ಕಾಂಗ್ರೆಸ್ ಸೇಫ್ ಗೇಮ್ಗೆ ಮುಂದಾದಂತೆ ಕಾಣಿಸ್ತಾ ಇರುವಂಥದ್ದು. ನಾನು ಎಷ್ಟು ದಿನ ಮಾತಾಡಲಿ ಆ ವಿಚಾರ, ಸದ್ಯಕ್ಕೆ ರೆಸ್ಟ್ ತಗೊಳ್ಳೋಣ. ನಾನು ಎಷ್ಟು ದಿನ ಮಾತಾಡಲಿ ಆ ವಿಚಾರ, ಸದ್ಯಕ್ಕೆ ರೆಸ್ಟ್ ತಗೊಳ್ಳೋಣ. ನಾನು ಎಷ್ಟು ದಿನ ಮಾತಾಡಲಿ ಆ ವಿಚಾರ, ಸದ್ಯಕ್ಕೆ ರೆಸ್ಟ್ ತಗೊಳ್ಳೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಈ ಹಿಂದಿನಿಂದಲೂ ಕೂಡ ಈ ಪ್ರಕರಣ ಮುನ್ನೆಲೆಗೆ ಬಂದಾಗಿನಿಂದಲೂ ಕೂಡ BJP ಮತ್ತು JDS ಹೇಳ್ತಾ ಇರುವಂತಹದ್ದು ಮಹಾನ್ ನಾಯಕನ ಹೆಸರು. SIT ಒಂದೇ ಹಾದಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ. ಈ ನಡುವೆ ಎ ಮಂಜು ಹೆಸರು ಪ್ರಸ್ತಾಪ, ಮತ್ತೊಂದು ಕಡೆ ಪ್ರೀತಮ್ ಗೌಡ್ರ ಆಪ್ತರ ಬಂಧನ. ಇದನ್ನು ಕಾಂಗ್ರೆಸ್ ಹೇಗೆ ಅಸ್ತ್ರ ಮಾಡಿಕೊಳ್ಬಹುದು, ಈ ಪ್ರಕರಣದಿಂದ ಹೇಗೆ ಅಂತರವನ್ನು ಕಾಯ್ದುಕೊಳ್ಬಹುದು ಅಂತ? ಪ್ರೇಮ್, ಒಂದಂತೂ ಪ್ರಮುಖ, ಇಲ್ಲಿ ಪೆನ್ ಡ್ರೈವನ್ನು ಯಾರು ಬಹಿರಂಗಪಡಿಸಿರೋ ಅನ್ನೋ ವಿಚಾರದಲ್ಲಿ ನೇರವಾಗಿ ಮೊದಲು ಮಾತಾಡಿದಂಥವ್ರು ಕುಮಾರಸ್ವಾಮಿ ಅವರು ಮಹಾನ್ ನಾಯಕ ಅನ್ನುವಂಥ ಮೂಲಕ DCM DK ಶಿವಕುಮಾರ್ ಅವರ ಕಡೆ ಬಟ್ಟು ಮಾಡಿದರು. ತದನಂತರ ತನಿಖೆಯ ಭಾಗವಾಗಿ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದು. ಒಂದು ಹಂತದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಅವರಿಬ್ಬರು ಕೂಡ ಪ್ರೀತಮ್ ಗೌಡ ಮಾಜಿ ಶಾಸಕರು BJP ಅವರು, ಅವರ ಆಪ್ತರು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ಅವರತ್ತ ದಿಕ್ಕು ತಿರುಗಿದ್ರೆ, ಮತ್ತೊಂದು ಕಡೆ ಏನು ಪೆನ್ ಡ್ರೈವ್ ಹಂಚಿಕೆ ಆರೋಪವನ್ನು ಎದುರಿಸ್ತಾ ಇರುವಂಥ ಪೊಲೀಸರು ಹುಡುಕ್ತಾ ಇರುವಂಥ ನವೀನ್ ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ ಪ್ರಕಾರ ನಾನು ಎ ಮಂಜೂರು ಅವರಿಗೆ ಪೆನ್ ಡ್ರೈವ್ನ ತಲುಪಿಸಿದ್ದೆ ಅನ್ನುವಂಥ ಮಾತುಗಳ ಮೂಲಕ JDS ಕಡೆಗೂ ಕೂಡ ತಿರ್ಕೊಂಡಂತೆ ಕಾಣಿಸ್ತಾ ಇದೆ. ಒಂದು ಕಡೆ BJPಯ ಮಾಜಿ ಶಾಸಕ, ಮತ್ತೊಂದು ಕಡೆ JDSನ ಹಾಲಿ ಶಾಸಕ, ಇಬ್ಬರ ಕಡೆಗೂ ಬೊಟ್ಟು ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಒಂದು ರೀತಿಯ ತಂತ್ರಗಾರಿಕೆಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಅದು ಸದ್ಯಕ್ಕೆ ಅಂತರವನ್ನು ಕಾಯ್ಕೊಳ್ಳೋದು. ಯಾಕಂದರೆ ಇಡೀ ತನಿಖೆ JDS ಮತ್ತು BJPಯ ಶಾಸಕ, ಮಾಜಿ ಶಾಸಕರ ಕಡೆಗೆ ಅವರ ಕಡೆಯವರನ್ನ ತಲುಪ್ತಾ ಇದೆ ಅನ್ನೋದಾದರೆ, ಅಲ್ಲಿ ಏನೋ ಪೆನ್ ಡ್ರೈವ್ ಲೀಕ್ ಆಗಿತ್ತು ಆ ಕಡೆಯಿಂದ ಅನ್ನೋದಾದರೆ, ನಾವು ಯಾಕೆ ಮಧ್ಯದಲ್ಲಿ ಮಾತಾಡಿ ಅದನ್ನ ಮೈಮೇಲೆ ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಂತರವನ್ನು ಕಾದು ನೋಡೋಣ ಅನ್ನುವಂಥ ಹಂತದಲ್ಲಿ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ಅನ್ನುವಂಥದ್ದು. ತನಿಖೆಯ ಹಂತದ ಭಾಗವಾಗಿ ಇನ್ನೂ ಕೂಡ ಅದೇ ಮಾರ್ಗವಾಗಿ ಮುಂದುವರೆದ್ರೆ ಕಾಂಗ್ರೆಸ್ ಅವಾಗ ಅದರಿಂದ ಎಕ್ಸಿಟ್ ಮಾಡಲಿದ್ದ ರೀತಿಯಲ್ಲಿ ಬಿಂಬಿಸಿಕೊಳ್ಳಬಹುದು ಅನ್ನೋ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ತನಿಖೆಯ ಹಾದಿಯನ್ನೇ ಕಾದು ನೋಡೋಣ, ಸದ್ಯಕ್ಕೆ ಸೈಲೆಂಟ್ ಆಗಿರುವಂಥ ತೀರ್ಮಾನ ರಾಜ್ಯ ಕಾವಿ ನಾಯಕರದು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕಾಂಗ್ರೆಸ್ನವರು ಈ ವಿಚಾರದಲ್ಲಿ
ಸೇಫ್ ಗೇಮ್ ಆಡ್ತಾ ಇದ್ದಾರಾ ಅಥವಾ ರಣತಂತ್ರ ರೂಪಿಸ್ತಾ ಇದ್ದಾರಾ ಅದೆಲ್ಲ ನಮಗೆ ಗೊತ್ತಿಲ್ಲ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡಬೇಕಾಗತ್ತೆ, ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಮಾಡಬೇಕಾಗತ್ತೆ. ಯಾರ್ಯಾರ ಮೇಲೆ ಅನುಮಾನ ಬರ್ತಾ ಇದೆ ಅವರೆಲ್ಲರನ್ನೂ ಕೂಡ ಹಿಡಿದು ಕನಿಷ್ಠ ವಿಚಾರಣೆಯನ್ನು ಬೇಕಾದರೂ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ತನಕ ನವೀನ್ ಗೌಡ ಮತ್ತು ಡ್ರೈವರ್ ಕಾರ್ತಿಕ್ ಇಬ್ಬರನ್ನ ವಿಚಾರಣೆ ಮಾಡದೇ ಇರ್ತಕ್ಕಂಥದ್ದು ಅನುಮಾನ ಮೂಡ್ತಾ ಇದೆ. ಜೊತೆಗೆ ಪ್ರೀತಮ್ ಗೌಡ ಆಪ್ತರ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಏನು, ಇವರೇನೋ ಪೆನ್ ಡ್ರೈವ್ನ ಹಂಚಿದ್ದಾರೆ ಅಂತ. ಮಂಜು ಮೇಲೆ ಬಂದಿರತಕ್ಕಂಥ ಚಾರ್ಜಸ್ ಏನು, ಅದು ನವೀನ್ ಗೌಡ ಹೇಳಿರೋದು ನಾನು ಕೊಟ್ಟಿದ್ದೆ ಅವರಿಗೆ ಅಂತ ಅಂದ್ಬಿಟ್ಟು. ಎಲ್ಲದಕ್ಕಿಂತ ಮುಖ್ಯವಾಗಿ 50,000 ಪೆನ್ ಡ್ರೈವನ್ನು ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರಂತೆ. ಈಗ ಯಾರೋ ಒಬ್ಬನಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅವ್ನು ಪೆನ್ ಡ್ರೈವ್ ಸಿಕ್ತು, ಕೈಯಲ್ಲಿ ಹಿಡ್ಕೊಂಬಿಟ್ರೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆ ಮಾಡೋದ, ನಂಗೆ ಸಿಕ್ತು ರೋಡಲ್ಲಿ ಅಷ್ಟೇನೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋದು DK ಶಿವಕುಮಾರ್ ಅಲ್ಲ, ಕುಮಾರಸ್ವಾಮಿ ಅವರು ಅಲ್ಲ, ಅಶೋಕ್ ಅವರು ಅಲ್ಲ. ಉತ್ತರವನ್ನು ಕೊಡಬೇಕಾಗಿರೋದು SIT ಅವರು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವರು ದಕ್ಷರಿದ್ದಾರೆ, ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಅಂತ. ಆ ನಂಬಿಕೆಯನ್ನು SIT ಅವರು ಉಳಿಸ್ಕೋಬೇಕು ಅಷ್ಟೇ.